ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಅಟ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರಿಯಾರಿಟಿ ಆರ್ಡರ್, ಐಡಿಯಲ್ ಪ್ರಿಯಾರಿಟಿ ಆರ್ಡರ್ನ ನಾನು ನಿಮಗೆ ತೋರಿಸಿದ್ದೆ. ಈವನ್ ಸೌತ್ ಪ್ರಿಯಾರಿಟಿ ಆರ್ಡರ್ನ ತೋರಿಸಿದೆ. ಇಟ್ ಕ್ಯಾನ್ ಚೇಂಜ್. ಅದು ಪಕ್ಕಾ ಪ್ರಿಯಾರಿಟಿ ಆರ್ಡರ್ ಅಂತ ಹೇಳೋಕ್ಕಾಗಲ್ಲ. ನಿಮ್ಮದು ಪ್ರಿಫರೆನ್ಸ್ ಮೇಲೆ ನೀವು ಹೇಗೆ ಬೇಕಾಗೆ ಚೇಂಜ್ ಮಾಡ್ಕೊಳ್ಳಿ. ಬಟ್ ಐಡಿಯಲ್ ಪ್ರಿಯಾರಿಟಿ ಆರ್ಡರ್ ಏನು ತೋರಿಸಿದೆ ಅದು ಪಕ್ಕಾ ಪ್ರಿಯಾರಿಟಿ ಆರ್ಡರ್. ಅದನ್ನ ನೀವು ನೆಕ್ಸ್ಟ್ ಇಯರ್ ಐಡಿಯಲ್ ಆಗಿ ಇಟ್ಕೊಂಡ್ರು ಏನು ತಪ್ಪಿಲ್ಲ. ಇವಾಗ ಆ ವಿಡಿಯೋದಲ್ಲಿ ಹೇಳಿದ್ದೆ 4 ಟಾಪ್ ಕಾಲೇಜಸ್ ಏನಿದೆ ಅದ್ರದ್ದು ಕಂಪ್ಯಾರಿಸನ್ ವಿಡಿಯೋನ ಮಾಡ್ತೀನಿ ಅಂತ. ಈಗ ಆ ಕಂಪ್ಯಾರಿಸನ್ ವಿಡಿಯೋಗೋಸ್ಕರ ಬಂದಿದ್ದೀನಿ ಈಗ ಇಲ್ಲಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ, ಡಿಲೇ ಬೇಡ. ಓಕೆ, ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. BMC, SABBMC, KMC, MMC 4 ಕಾಲೇಜ್ದು ಪ್ರಿಯಾರಿಟಿ, ಅಂದರೆ 4 ಕಾಲೇಜ್ದು ಕಂಪ್ಯಾರಿಸನ್ ವಿಡಿಯೋಪ್ಪ. ಈ ಕಾಲೇಜಸಲ್ಲಿ ಕಂಪ್ಯಾರಿಸನ್ ಮಾಡೋಕ್ಕೆ ಒಂದಷ್ಟು ಪಾಸಿಟಿವ್ ಪಾಯಿಂಟ್ಸ್ ಇರುತ್ತೆ, ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ ಇರುತ್ತೆ. ಬಟ್ ಪ್ರತಿಯೊಂದು ಪಾಯಿಂಟ್ಸ್ನ ಇಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಯಾವುದೇ ಪಾಯಿಂಟ್ಸ್ನು ನಾನು ಬಿಡಕ್ಕೆ ಹೋಗಲ್ಲ. ಇದರಲ್ಲಿ ಏನು ಮಾಡ್ತೀನಿ ಅಂದರೆ 4 ಕಾಲೇಜ್ ಇರೋದ್ರಿಂದ ಈಗ ಪಾಸಿಟಿವ್ ಪಾಯಿಂಟ್ ಆದರೆ ಆ ಕಾಲೇಜ್ಗೆ 4 ಪಾಯಿಂಟ್ಸ್ ಕೊಡೋದು, ಅದು ನೆಗೆಟಿವ್ ಪಾಯಿಂಟ್ ಆದರೆ 1 ಪಾಯಿಂಟ್ ಕೊಡೋದು. ಹಾಗೆ ಮಾಡಿ ಟೋಟಲ್ ಸ್ಕೋರ್ನ ಲಾಸ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅದರದ್ದು ಪ್ರಿಯಾರಿಟಿ ಆರ್ಡರ್ನ ನಿಮಗೆ ಕೊಡ್ತೀನಿ. ಓಕೆ, ಇವಾಗ ಪೇಷಂಟ್ ಇನ್ಲೋಡ್ ಬಂದು KMC ಫಸ್ಟ್. KMC ಅಂದರೆ ನಿಮ್ಗೆ ನೆನಪಿರಲಿ, ಇದು ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಳಿಯಲ್ಲಿ ಐತಲ್ಲ ಆ ಕಾಲೇಜ್. KMC ಇನ್ಲೋಡ್ KMC ಜಾಸ್ತಿ, ಸೊ 4 ಪಾಯಿಂಟ್. ಓಕೆ, ಈಗ ನೆಕ್ಸ್ಟು BMCಲಿ 3 ಪಾಯಿಂಟ್ಸ್. MMC ಮತ್ತು SABBMC ಆಲ್ಮೋಸ್ಟ್ ಸೇಮ್ ಪೇಷಂಟ್ ಲೋಡ್ ಇದೆ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಪ್ರತಿಯೊಂದು ಕಾಲೇಜ್ ಬಗ್ಗೆನೂ ಕೊಡಕ್ಕೆ ಹೋಗಲ್ಲ. ಯಾಕೆಂದ್ರೆ ಈಗ SABBMC ಅಲ್ಲಿ ಈಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತಾ ಇದೆ, ಇವಾಗ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಮುಂದೆ ಪೇಷಂಟ್ ಲೋಡ್ ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು. ಅದ್ರ ಬಗ್ಗೆ ನಾನು ಇದರಲ್ಲಿ ಏನು ಹೇಳಕ್ ಹೋಗಲ್ಲ, ಬಿಕಾಸ್ ಅದು ಟೈಮ್ ಇನ್ಕ್ಲೂಡ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಕಾಲೇಜ್ ಬಗ್ಗೆ ಸಪ್ರೇಟ್ ವಿಡಿಯೋಸ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ಬರೀ ಕಂಪ್ಯಾರಿಸನ್ ವಿಡಿಯೋ. ಇವಾಗ SABBMC ಮತ್ತು MMC ಆಲ್ಮೋಸ್ಟ್ ಸೇಮ್ ಪೇಷಂಟ್ ಲೋಡ್ ಇದೆ, ಸೊ ಅದಕ್ಕೆ ಎರಡಕ್ಕೂ 2 ಪಾಯಿಂಟ್ಸ್. ಓಕೆ, ಆಲ್ಮೋಸ್ಟ್ ಸೇಮ್. ಈವನ್ MMC ಒಂದು ಸ್ವಲ್ಪ ಕಮ್ಮಿನೇ ಇರ್ಬೋದು, ಬಟ್ ಆಲ್ಮೋಸ್ಟ್ ಸೇಮ್ ಅಂತ ಇಟ್ಕೊಂಡು ಹೋಗೋಣ. ನೆಕ್ಸ್ಟ್ ಸಿಟಿ ಬ್ಯಾಂಗ್ಳೂರ್ ಆಗಿರೋದ್ರಿಂದ BMC ಆಲ್ವೇಸ್ 4. ಇದು ಅಷ್ಟೇ, SABBMC 4. KMC ಸಿಟಿ MMC ಇನ್ನೂ ಚೆನ್ನಾಗಿರೋದ್ರಿಂದ 3, KMC 2. ಓಕೆ, ಇವಾಗ ನೆಕ್ಸ್ಟ್ ಬಂದು ಹಾಸ್ಪಿಟಲ್ ಎಸ್ಟಾಬ್ಲಿಷ್ಮೆಂಟ್. ಓಕೆ, ಹಾಸ್ಪಿಟಲ್ ಎಸ್ಟಾಬ್ಲಿಷ್ಮೆಂಟ್ ಬಂದರೆ ಈ SABBMC ಏನಿದೆ, ಬೌರಿಂಗ್ ಆ್ಯಂಡ್ ಲೇಡಿ ಕರ್ಸನ್ ಹಾಸ್ಪಿಟಲ್, ಇದು ತುಂಬ ಹಳೆ ಹಾಸ್ಪಿಟಲ್. ಇಡೀ ಬ್ಯಾಂಗ್ಳೂರ್ಗೆ ಐ ಥಿಂಕ್ 1890 ಇದು ಓಪನ್ ಆಗಿದ್ದು, ಸೊ 4. ನೆಕ್ಸ್ಟ್ ಬಂದು ವಿಕ್ಟೋರಿಯಾ ಹಾಸ್ಪಿಟಲ್ ಓಪನ್ ಆಯಿತು, ಸೊ 3. ನೆಕ್ಸ್ಟು MMC ಓಪನ್ ಆಗಿದ್ದು 1928 ಓಪನ್ ಆಗಿತ್ತು. 25ರಲ್ಲೋ 4ರಲ್ಲೋ ಓಪನ್ ಆಗಿತ್ತು. 2. KMC ಲಾಸ್ಟಲ್ಲಿ ಓಪನ್ ಆಗಿದ್ದು. ಬಟ್ ಕಾಲೇಜ್ ಇದ್ರ ಮೇಲೆ ಹೇಳೋಕ್ಕಾಗಲ್ಲ, ಎಸ್ಟಾಬ್ಲಿಷ್ಮೆಂಟ್ ಮೇಲೆ ಪ್ರತಿಯೊಂದು ಆಸ್ಪೆಕ್ಟ್ನ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟು ರ್ಯಾಗಿಂಗ್. ಈ KMCಲಿ ನೆಗೆಟಿವ್ ಪಾಯಿಂಟ್ ಇರೋದೇ ಈ ರ್ಯಾಗಿಂಗ್. ಓಕೆ, ಬೇರೆ ಕಾಲೇಜಸಲ್ಲಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಈ ರ್ಯಾಗಿಂಗ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣ. ರ್ಯಾಗಿಂಗ್ ಅನ್ನೋದು ಪ್ರತಿಯೊಂದು ಮೆಡಿಕಲ್ ಕಾಲೇಜಸಲ್ಲಿ ಇರುತ್ತೆ. ಕಮ್ಮಿ ಅಂದ್ರೂ ಈಗ ಈವನ್ ನಮ್ಮ ಕಾಲೇಜಲ್ಲೂ ಇದೆ ಅಲ್ಲ, ಅಂದರೆ ಪೂರಾ ಜೀರೋ ಅಂತ ಯಾವುದೇ ಕಾರಣಕ್ಕೂ ಯಾವ ಕಾಲೇಜಲ್ಲೂ ಹೇಳೋಕ್ಕಾಗಲ್ಲ. ಎಲ್ಲ ಕಾಲೇಜಲ್ಲೂ ಇರುತ್ತೆ. ಒಂದಷ್ಟು ಕಮ್ಮಿ ಇರುತ್ತೆ ಒಂದೊಂದು ಕಾಲೇಜಲ್ಲಿ, ಇನ್ನೊಂದೊಂದು ಕಾಲೇಜಲ್ಲಿ ಜಾಸ್ತಿ ಇರುತ್ತೆ. ಲೈಕ್ KMCಲೆಲ್ಲ ಫಸ್ಟ್ ಇಯರ್ ಫುಲ್ ಕಂಪ್ಲೀಟ್ ಮಾಡಿ ಸೆಕೆಂಡ್ ಇಯರಲ್ಲೂ ಒಂದು ಸ್ವಲ್ಪ ರ್ಯಾಗಿಂಗ್ ಮಾಡ್ತಾರೆ. BMCಲಿ ಲೈಕ್ ಅರ್ಧ ವರ್ಷ ಮಾಡ್ತಾರೆ. MMCಲಿ ಒಂದು 3 ಮಂತ್ಸ್ ಮಾಡ್ತಾರೆ. ಇದು SABBMC 1 ಮಂತು, ಆ ರೀತಿ ತುಂಬ ಡಿಫ್ರೆಂಟ್ ಇರುತ್ತೆ. ಬಟ್ ಈಗ ರ್ಯಾಗಿಂಗ್ ಬಂದರೆ KMC 1 ಪಾಯಿಂಟ್, ಇದು ನೆಗೆಟಿವ್ ಪಾಯಿಂಟ್ ಆಗಿರೋದ್ರಿಂದ ಕಮ್ಮಿ ಪಾಯಿಂಟ್ಸ್ ಕೊಡ್ತಿರೋದು. ನೆಕ್ಸ್ಟು BMCಲಿ ರ್ಯಾಗಿಂಗ್ ಇಲ್ಲ ಅಂತ ಅನ್ಕೋಬೇಡಿ, 250 ಮೆಂಬರ್ಸ್ ರ್ಯಾಗಿಂಗ್ ತುಂಬ ಇದೆ. ಓಕೆ, ನೆಕ್ಸ್ಟು 2 ಪಾಯಿಂಟ್ಸ್. ನೆಕ್ಸ್ಟ್ SABBMC ಅಲ್ಲ, MMC 3 ಪಾಯಿಂಟ್ಸ್, ಇದರಲ್ಲಿ 4 ಪಾಯಿಂಟ್ಸ್. ಯಾಕೆಂದರೆ ಇಲ್ಲಿ ನಮ್ಮ ಕಾಲೇಜಲ್ಲಿ ರ್ಯಾಗಿಂಗ್ ತುಂಬ ಕಮ್ಮಿ, ಫ್ರೆಂಡ್ಲಿಯೆಸ್ಟ್ ಅಂತ ಹೇಳಿದ್ದೀನಿ ಒಂದಷ್ಟು ವಿಡಿಯೋದಲ್ಲಿ, ನಿಜವಾಗ್ಲೂ ಅಷ್ಟೇ ಇದೆ. ನೆಕ್ಸ್ಟ್ ಕಾಲೇಜ್ ಎಸ್ಟಾಬ್ಲಿಷ್ಮೆಂಟ್ ಅಷ್ಟು ಎಫೆಕ್ಟ್ ಆಗಲ್ಲ ಅನ್ಸುತ್ತೆ. ಹಾಸ್ಪಿಟಲ್ ಎಸ್ಟಾಬ್ಲಿಷ್ಮೆಂಟ್ ಎಫೆಕ್ಟ್ ಆಗುತ್ತೆ, ಯಾಕೆಂದರೆ ಹಾಸ್ಪಿಟಲ್ ಹಳೇದಷ್ಟು ಪೇಷಂಟ್ಸ್ ಚೆನ್ನಾಗಿ ಬರ್ತಾರೆ. ಕಾಲೇಜ್ ಎಸ್ಟಾಬ್ಲಿಷ್ಮೆಂಟು ಇರಲಿ, ಕೌಂಟು ತಗೋಣ. ಈಗ ನಮ್ಮದು SABBMC ಏನಿದೆ ಅದು ಈಗ ಒಂದು 4-5 ಇಯರ್ಸ್ ಹಿಂದೆ ಎಸ್ಟಾಬ್ಲಿಷ್ ಆಗಿದ್ದು. ಬಟ್ ಆಲ್ಮೋಸ್ಟ್ ಈಗ ತುಂಬ ಹಳೆ ಕಾಲೇಜ್ ಆದ MMCನ ಬೀಟ್ ಮಾಡಿತ್ತು. ಸೊ ಆದರೂ ಇರಲಿ, ಪ್ರತಿಯೊಂದು ಆಸ್ಪೆಕ್ಟ್ನು ನೋಡೋದ ಅಂತ ಹೇಳಿ ನಾನು ಅದನ್ನು ಕೌಂಟು ಇಟ್ಕೊಂಡಿದ್ದೀನಿ. ಹಳೆ ಹಾಸ್ಪಿಟಲ್ ಬಂದು MMC, ಅದಾದಮೇಲೆ BMC, ಅದಾದಮೇಲೆ BMC, ಅದಾದಮೇಲೆ KMC, ನೆಕ್ಸ್ಟು ಅಟಲ್ ಬಿಹಾರಿ. ನೆಕ್ಸ್ಟು ಹಾಸ್ಟೆಲ್ ತುಂಬ ಚೆನ್ನಾಗಿರೋ ಹಾಸ್ಟೆಲ್ಸ್ ಏನಿದೆ ಅಂದರೆ MMCಲಿ ಇರೋದು ಇಡೀ ಕರ್ನಾಟಕದಲ್ಲಿ ಟಾಪ್ ಹಾಸ್ಟೆಲ್ಸ್. ಬಟ್ ಪ್ರಾಬ್ಲಮ್ ಇದೆ ಹಾಸ್ಟೆಲ್ಸಲ್ಲಿ, ಏನಂದರೆ ಡಿಸ್ಟೆನ್ಸ್ ಫ್ರಮ್ ಹಾಸ್ಟೆಲ್ ಟು ಕಾಲೇಜ್ ತುಂಬ ಡಿಸ್ಟೆನ್ಸ್ ಇದೆ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಈವನ್ ಆಫ್ಟರ್ ದಟ್ ಹಾಸ್ಟೆಲ್ ತುಂಬ ಚೆನ್ನಾಗಿರೋದ್ರಿಂದ ನಾನು MMCಗೆ 4 ಪಾಯಿಂಟ್ಸ್ ಕೊಡ್ತೀನಿ. ಟ್ರಾನ್ಸ್ಪೋರ್ಟೇಷನ್, ಈ ಕನೆಕ್ಟಿವಿಟಿಲಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಟ್ರಾನ್ಸ್ಪೋರ್ಟೇಷನ್, ಇಲ್ಲಿಂದ ಕಾಲೇಜಿಂದ ಹಾಸ್ಟೆಲಿಂದ ಅದ್ರ ಬಗ್ಗೆ. ನೆಕ್ಸ್ಟ್ ಹಾಸ್ಟೆಲ್ ನಮ್ಮ ಕಾಲೇಜಲ್ಲಿ ನಿಮಗೆ ನೋಡಿಲ್ಲ ಅಂದರೆ ವೀಡಿಯೋಸ್ ಎಲ್ಲ ಇದೆ, ನೋಡ್ಕೊಳ್ಳಿ ಒಂದ್ಸರಿ.
ವೀಡಿಯೋಸಲ್ಲಿ ಎಲ್ಲ ನೋಡ್ಬೋದು. ಮತ್ತು ಹಾಸ್ಟೆಲ್ ಬಂದು MMCಲಿ ಒಂದು ಸ್ವಲ್ಪ ಫಸ್ಟ್ ಇಯರಲ್ಲಿ ಪ್ರಾಬ್ಲಮ್ ಆಗುತ್ತೆ, ಸೆಕೆಂಡ್ ಥರ್ಡ್ ಇಯರಲ್ಲಿ ಅಷ್ಟೆಲ್ಲ ಪ್ರಾಬ್ಲಮ್ ಆಗಲ್ಲ. ಏನಂದರೆ ಈಗ ಒಂದೊಂದು ರೂಮಲ್ಲಿ 6 ಮೆಂಬರ್ಸ್ 7 ಮೆಂಬರ್ಸ್ ಆ ರೀತಿ ಒಂದೊಂದು ದೊಡ್ಡ ದೊಡ್ಡ ರೂಮಲ್ಲೆಲ್ಲ 12 ಮೆಂಬರ್ಸ್ 13 ಮೆಂಬರ್ಸ್ ಎಲ್ಲ ಅಲೌಟ್ ಮಾಡಿಬಿಡ್ತಾರೆ. MMCಲಿ ಫಸ್ಟ್ ಇಯರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಬಟ್ ಸೆಕೆಂಡ್ ಇಯರ್ ಥರ್ಡ್ ಇಯರಲ್ಲೆಲ್ಲ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಬಟ್ ಹಳೆ ಹಾಸ್ಟೆಲ್ಸ್ ಇದು SABBMC ಹಾಸ್ಟೆಲ್ ಏನಿದೆ ಅದು BMCದು PG ಹಾಸ್ಟೆಲ್ ಆಗಿತ್ತು. ಸೊ ಸೆಲ್ಫ್ ಅಟ್ಯಾಚ್ ಬಾತ್ರೂಮ್ ಇದೆ, ಎಲ್ಲ ಇದೆ. ಬಟ್ ನಾರ್ಮಲ್ UG ಹಾಸ್ಟೆಲ್ಸ್ ಎಲ್ಲ ಅಷ್ಟು BMCಲಿ ಅಷ್ಟು ರೇಂಜ್ ಇಲ್ಲ, ನಾರ್ಮಲ್ ರೇಂಜ್. KMCಲೂ ಹಾಸ್ಟೆಲ್ಸ್ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಇದು 2, ಇದು 1. ನೆಕ್ಸ್ಟು ಕಟ್ ಆಫ್ ಲಾಸ್ಟ್ ಇಯರ್ ಕಟ್ ಆಫ್ 2024 ಕಟ್ ಆಫ್ ಪ್ರಕಾರ ನೋಡೋದಾದರೆ BMC ಅಬ್ಸಲ್ಯೂಟ್ಲಿ ಕಟ್ ಆಫ್ ತುಂಬ ಆಯಿತು. ಅದಾದಮೇಲೆ SABBMC RI ಇತ್ತು, 9,000 ಸಮಥಿಂಗ್ ಇತ್ತು. ಇದು 4,000 5,000 ಅರೌಂಡ್ ಇತ್ತು. ನೆಕ್ಸ್ಟು MMC ಇತ್ತು, ಅದಾದಮೇಲೆ KMC ಇತ್ತು. ಅಲುಮ್ನಿ ನೆಟ್ವರ್ಕು ತುಂಬ ಚೆನ್ನಾಗಿರೋದು BMC. ಅದಾದಮೇಲೆ KMC, ಇದು MMC ಮತ್ತು ಇದು ಅಲುಮ್ನಿ ನೆಟ್ವರ್ಕಿಂದ ಏನು ಯೂಸ್ ಆಗುತ್ತೆ ಅಂತ ಪ್ಲೀಸ್ ನನ್ನ ಹತ್ರ ಕೇಳಕ್ಕೆ ಹೋಗ್ಬಿಡಿ, ಯಾಕಂದರೆ ನಮ್ಮ ಕಾಲೇಜಲ್ಲಿ ಅಲುಮ್ನಿ ನೆಟ್ವರ್ಕ್ ಇವಾಗ ತಾನೇ ಸ್ಟಾರ್ಟ್ ಆಗ್ತಿದೆ. ಸೊ ಅದೇನು ಅಷ್ಟು ಐಡಿಯಾ ಇಲ್ಲ ಏನು ಯೂಸ್ ಅಂತ. ಬಟ್ ನೋಡೋದಾದರೆ MMCದು ಹೈಯೆಸ್ಟು ಅಲುಮ್ನಿ ನೆಟ್ವರ್ಕ್ ಇರೋದು. ಅದಾದಮೇಲೆ BMC ಹೇಳ್ಬೋದು, ಯಾಕೆಂದರೆ ಇದು ತುಂಬ ಹಳೆ ಕಾಲೇಜ್ ಆದಷ್ಟು ಅಲುಮ್ನಿ ನೆಟ್ವರ್ಕ್ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು KMC 2, ನೆಕ್ಸ್ಟ್ 1. ಅದಾದಮೇಲೆ ಕನೆಕ್ಟಿವಿಟಿ ಅಂದರೆ ನನ್ನ ಪ್ರಕಾರ ಕನೆಕ್ಟಿವಿಟಿ ಅಂದರೆ ನಾನೇನು ಇಟ್ಕೊಂಡಿದ್ದೀನಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಒಂದು ಸಿಟಿನ ಇನ್ನೊಂದು ಸಿಟಿ ಅಂತ ಹೇಳ್ತಿಲ್ಲ. ಟ್ರಾನ್ಸ್ಪೋರ್ಟೇಷನ್ ಪ್ರತಿಯೊಂದು ಕಾಲೇಜ್ ಹತ್ರನೂ ಚೆನ್ನಾಗಿರುತ್ತೆ ಆಲ್ಮೋಸ್ಟ್. ಬಟ್ ಕನೆಕ್ಟಿವಿಟಿ ಅಂದರೆ ಹಾಸ್ಪಿಟಲ್ ಟು ಹಾಸ್ಟೆಲಿಂದ ಕಾಲೇಜು, ಅದೆಲ್ಲ ಕನೆಕ್ಟಿವಿಟಿ ಅಂದರೆ ಓಡಾಡೋದು ಎಷ್ಟು ದೂರ ಇರುತ್ತೆ ಅಂತ. ಈಗ ಒಂದೊಂದು ಕಾಲೇಜಲ್ಲಿ ಹೇಗಿರುತ್ತೆ ಅಂದರೆ, ಈಗ MMC ನೋಡೋದಾದರೆ 5 ಕಿಲೋಮೀಟರ್ಸ್ ಇದೆ. ಆ 5 ಕಿಲೋಮೀಟರ್ಸ್ ಹಾಸ್ಟೆಲ್ ಮತ್ತು ಕಾಲೇಜ್ ಏನು ತುಂಬ ದೂರ ಇದೆ, ಅದರಿಂದ ತುಂಬ ಜನಕ್ಕೆ ಇಷ್ಟನೇ ಆಗಲ್ಲ. ಒಂದು ಸ್ಟೋರಿ ಹೇಳ, ಏನಂದರೆ ನನ್ನ ಫ್ರೆಂಡ್ಸ್ ಒಬ್ಬ ಹೇಳ್ತಿದ್ದ, ಅವ್ನು BMCಗೆ ಹೋಗ್ಬೇಕಿತ್ತಂತೆ, MMCಗೆ ಹೋಗ್ಬೇಕಿತ್ತಂತೆ. ಬೈ ಮಿಸ್ಟೇಕ್ ಇಲ್ಲಿಗೆ ಬಂದಿದ್ದ. ಬಟ್ ಅವ್ನು ಹೇಳ್ತಿದ್ದ ಒಳ್ಳೇದಾಯಿತು ಇಲ್ಲಿಗೆ ಬಂದಿದ್ದು, ಯಾಕೆಂದರೆ ಇಲ್ಲೇ ನಮ್ಮದು ಅಟೆಂಡೆನ್ಸ್ ಕಮ್ಮಿ ಇದೆ, ಇಷ್ಟು ಹತ್ರ ಇದ್ದು ಕಾಲೇಜು ಹಾಸ್ಟೆಲ್ಲು. ಏನಾದರೂ MMCಗೆ ಹೋಗ್ಬಿಟ್ಟಿದ್ರೆ ನಾನು ಬೆಳಗ್ಗೆ ಎದ್ದು ಕಾಲೇಜಿಗೆ ಹೋಗ್ತಿರ್ಲಿಲ್ಲ ಅಂತ, ಅಟೆಂಡೆನ್ಸ್ ಫುಲ್ 0 ಆಗಿಬಿಡ್ತಿತ್ತು ಅಂತ. ಅದೇ ರೀತಿ ಇಲ್ಲೂ ಅಷ್ಟೇ. ಅದಕ್ಕೋಸ್ಕರ ಈ ಕನೆಕ್ಟಿವಿಟಿ ಅನ್ನೋದು MMC ಫುಲ್ಲು ತುಂಬ ಕಮ್ಮಿ. ನೆಕ್ಸ್ಟು ನಮ್ಮದು ಫುಲ್ ಚೆನ್ನಾಗಿದೆ. ಇಲ್ಲೇ ಕಾಲೇಜಿಂದ ಹಾಸ್ಪಿಟಲ್, ಕಾಲೇಜ್ ಮುಂದೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಹಾಸ್ಟೆಲ್ ಇದೆ. ಗರ್ಲ್ಸ್ದು ಒಂದು ಸ್ವಲ್ಪ ದೂರ ಆಗ್ತದೆ, ಒಂದು ಚೂರು ಅಂದರೆ ಒಂದು 400 to 500 ಮೀಟರ್ಸ್ ಆಗುತ್ತೆ. ಬಟ್ ಎಲ್ಲ ಚೆನ್ನಾಗಿದೆ. ಬಟ್ ಕನೆಕ್ಟಿವಿಟಿ BMC ಅದರ ನೆಕ್ಸ್ಟ್ ಬರುತ್ತೆ. BMC ಅಂತೀನಿ, KMC ಒಂದೇ ಕ್ಯಾಂಪಸಲ್ಲಿದೆ. ಬಟ್ ಈ ಬೆಂಗಳೂರಲ್ಲಿರೋಂಥ ಕಾಲೇಜಸ್ಸಲ್ಲಿ ಅಲಾಟೆಡ್ ಕ್ಯಾಂಪಸ್ ಇರಲ್ಲ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ಮು. ಇವಾಗ ಇಷ್ಟು ಪಾಯಿಂಟ್ ನಾನು ಕಂಪ್ಯಾರಿಸನ್ ಮಾಡಿದ್ದೀನಿ. ಇಲ್ಲಿ ಮೇಯ್ನು ನೀವು ಯಾವ್ದು ತಗೋಬೇಕು ಅಂತ, ಈಗ ಒಂದಷ್ಟು ಜನ ಏನು ಮಾಡ್ತಾರೆ, ಪೇಷಂಟ್ ನೋಡಿದ್ರೆ ಪೇಷಂಟ್ ಯಾವ್ದು ಚೆನ್ನಾಗಿದೆ ಆ ಕಾಲೇಜಿಗೆ ಕಣ್ಮುಚ್ಕೊ ಹೋಗ್ಬಿಡ್ತಾರೆ. ಅಲ್ಲಿ ಏನಾದರೂ ಆಗಲಿ ಅದು ನೆಕ್ಸ್ಟು. ಬಟ್ ಪೇಷಂಟ್ ಬೇಕು, ನನಗೆ ಒಳ್ಳೆ ಡಾಕ್ಟರ್ ಆಗಬೇಕು ಅಂತ ಹೋಗ್ತಾರೆ. ಇನ್ನೊಂದು ಸ್ವಲ್ಪ ಜನ ನನಗೆ ರ್ಯಾಗಿಂಗ್ ಅಡ್ಜಸ್ಟ್ ಆಗಲ್ಲ, ನನಗೆ ರ್ಯಾಗಿಂಗ್ ಇಷ್ಟ ಆಗಲ್ಲ, ನಾನು ರ್ಯಾಗಿಂಗ್ ಇಲ್ಲೇ ಇರೋ ಕಡೆನೇ ಹೋಗ್ಬೇಕಂತ ಒಂದಷ್ಟು ಜನ ಬರ್ತಾರೆ. ಇನ್ನೊಂದು ಸ್ವಲ್ಪ ಜನ ಅವ್ರ ಊಟ ಅಡ್ಜಸ್ಟ್ ಹೇಗಾಗುತ್ತೆ. ಈಗ ಹುಬ್ಳಿಲೆಲ್ಲ ಊಟ ಅಂದರೆ ಒಂದು ಸ್ವಲ್ಪ ಸ್ಪೈಸಿ ಐಟಮ್ಸ್ ಇರುತ್ತೆ, ಬಟ್ ಈ ಕಡೆ ಸೌತ್ ಕರ್ನಾಟಕದಲ್ಲಿ ಅಷ್ಟು ಇರಲ್ಲ. ಸೊ ಸೌತ್ ಕರ್ನಾಟಕದಲ್ಲೇ ಇರೋಕೆ ಅಂತ ಟ್ರೈ ಮಾಡ್ತಾರೆ. ಆ ರೀತಿ ನಿಮಗೆ ಇದು ಯಾವುದು ಆಸ್ಪೆಕ್ಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ನಂಗೆ ಗೊತ್ತಿಲ್ಲ, ಬಟ್ ಪ್ರತಿಯೊಂದು ಆಸ್ಪೆಕ್ಟ್ನ ಇಲ್ಲಿ ಮಾಡಿದ್ದೀನಿ. ನಿಮಗೆ ಈಗ ಪೇಷಂಟ್ ಇನ್ಲೋಡ್ ಬೇಕು, ನನಗೆ ಬೆಂಗಳೂರೇ ಬೇಕು, ಆ ರೀತಿ ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ ಇಟ್ಕೋಬೋದು. ಬಟ್ ಇದು ಒಂದು ಕಂಪ್ಯಾರಿಸನ್. ಈಗ ಟೋಟಲ್ ಮಾಡೋಣ. ಟೋಟಲ್ ಬಂದು ನೀವು ಒಂದ್ಸರಿ ಬೇಕಾದರೆ ಕೌಂಟ್ ಮಾಡ್ಕೊಳ್ಳಿ ನಿಮ್ಮದೇ ಆಗಿ. ನಾನು ಹಾಗೆ ಕೌಂಟ್ ಮಾಡಿದ್ದೀನಿ, ಏನೂ ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ. ಇಲ್ಲಿ ಏನು ನೋಡ್ಬೋದು ಅಂದರೆ ಟರ್ನು, ಈ SABBMC ಏನಿದೆ ಈಗ ಒಂದು 5 ವರ್ಷದಿಂದ ಓಪನ್ ಆಗಿರೋಂಥ ಕಾಲೇಜು. ಇದು ಡೆವಲಪ್ಮೆಂಟ್ ಹೇಗೆ ಈ 5 ಇಯರ್ಸಲ್ಲೇ ಟಾಪ್ 2ಗೆ ಹೇಗೆ ಬಂದಿದೆ ಅಂದರೆ ಇದರಿಂದನೇ. ಓಕೆ, MMCನೂ ಚೆನ್ನಾಗಿದೆ, ಸಿಟಿಯಿಂದ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. KMC ಒಳ್ಳೆ ಕಾಲೇಜು, ಪೇಷಂಟ್ ಇನ್ಲೋಡ್ ಮಾತ್ರ ಟಾಪ್, ಕರ್ನಾಟಕದಲ್ಲೇ ಟಾಪ್. ಆದರೂ ಏನಕ್ಕೆ ಕೆಳಗಡೆ ಬರ್ತಿದೆ ಅಂದರೆ ಇದರಿಂದ, ಇದೆಲ್ಲ ಪಾಯಿಂಟ್ಸು ಕವರ್ ಮಾಡೋದ್ರಿಂದ. ಸೊ ಇವಾಗ MMCಗಿಂತ ನಮ್ಮದು ಚೆನ್ನಾಗಿದೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋಕ್ಕೋಗಲ್ಲ. ಪ್ರತಿಯೊಂದು ಆಸ್ಪೆಕ್ಟ್ ತೊಗೊಂಡ್ಮೇಲೆ ಈ ರೀತಿ ಬಂದಿದೆ. ಇದರಲ್ಲಿ ಒಂದೊಂದು ತಪ್ಪು ಆಗಿರ್ಬೋದು ನನ್ನ ಕಡೆಯಿಂದ, ಏನು ಮಾಡೋಕ್ಕಾಗಲ್ಲ. ನೀವು ಚೇಂಜ್ ಮಾಡ್ಕೊಳ್ಳಿ, BMCನ ಮೇಲೆ ಇಟ್ಕೊಂಡು SABBMC ಕೆಳಗಡೆ ಇಟ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಒಂದು ಐಡಿಯಾ ಕೊಡೋಕ್ಕೆ ಅಂತ ವೀಡಿಯೋ ಮಾಡಿದ್ದೀನಿ, ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ಅನಿಸುತ್ತೆ. ಮತ್ತು ಒಂದು ತಲೆಯಲ್ಲಿ ಏನು ಇಟ್ಕೋಬೇಕಂದ್ರೆ, ಒಂದು ಕಾಲೇಜ್ ಟಾಪ್ಗೆ ಹೋಗೋಕ್ಕೆ ಇಲ್ಲಿ ರ್ಯಾಂಕ್ ತೆಗೆದ್ರೆ ಟಾಪ್ ಸ್ಟೂಡೆಂಟ್ಸ್ ಹೋಗಬೇಕು. ಕಾಲೇಜೇ ಮೊದಲೇ ಟಾಪಲ್ಲಿ ಇರಲ್ಲ. ಆ ಕಾಲೇಜ್ ಟಾಪ್ಗೆ ಹೋಗ್ಬೇಕಂದ್ರೆ ಇಲ್ಲಿರೋಂಥ ರ್ಯಾಂಕ್ಡ್ ಸ್ಟೂಡೆಂಟ್ಸ್ ಅಲ್ಲಿ ಹೋಗಬೇಕು, ಒಳ್ಳೆ ರ್ಯಾಂಕ್ ಅಲ್ಲಿ ತೆಗಿಬೇಕು PGಲಿ. ಸೊ ಕಾಲೇಜ್ ಟಾಪ್ ಹೋಗುತ್ತೆ. ಅರ್ಥ ಆಯ್ತಾ? ಕಾಲೇಜ್ನ ನೀವೇ ಡಿಸೈಡ್ ಮಾಡೋದು ಟಾಪ್ ಹೋಗುತ್ತಾ ಇಲ್ವಾ ಅಂತ. ಇವಾಗ ನೀವೆಲ್ಲರೂ ಬಂದು KMCಗೆ ಹೋಗಿ ಸೇರ್ಕೊಂಡ್ರೆ, ಚೆನ್ನಾಗಿ ಮಾರ್ಕ್ಸ್ ತೆಗೆದಿರೋರು KMC ಟಾಪ್ಗೆ ಹೋಗುತ್ತೆ. ನೀವೆಲ್ಲೋ BMC ಕೆಳಗಡೆ ಬರ್ತಾಗ ನೀವೆಲ್ಲೋಗಿ ಸೇರ್ಕೋತೀರಾ ಅದ್ರ ಮೇಲೆ ಡಿಸೈಡ್ ಆಗುತ್ತೆ.
ಇದೇ ಕಾಲೇಜ್ ಚೆನ್ನಾಗಿದೆ, ಇದೇ ಕಾಲೇಜ್ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಕಾಲೇಜು ಚೆನ್ನಾಗಿದೆ. ಒಂದಷ್ಟು ಆಸ್ಪೆಕ್ಟ್ಸ್ನ, ಪ್ರತಿಯೊಂದು ಆಸ್ಪೆಕ್ಟ್ನ ನಾವು ನೋಡಿದ್ಮೇಲೆ ಈ ರೀತಿ ರಿಸಲ್ಟ್ ಬಂದಿದೆಪ್ಪ. ನೀವು ಹೇಗೆ ಬೇಕಾಗಿ ಇಟ್ಕೊಳ್ಳಿ, ನಂದು ಒಂದು ಅನಾಲಿಸಿಸ್ ಮೇಲೆ ಈ ರೀತಿ ಬಂದಿದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಕಡೆಯಿಂದ ಏನಾದರೂ ತಪ್ಪು ಹೇಳಿದರೆ